ಖಂಡಿತ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಅಮೆರಿಕ ರಾಷ್ಟ್ರದ ಸರ್ವಾಧಿಕಾರಿ ಧೋರಣೆಯ ಫಲ ಇವತ್ತು ಇಡೀ ಪ್ರಪಂಚದ ಎಲ್ಲಾ ದೇಶಗಳ ಮೇಲೆ ಒಂದು ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರ್ತಾ ಇದೆ. ಎಲ್ಲಿ ತೈಲ ಇರ್ತಕ್ಕಂಥ ರಾಷ್ಟ್ರಗಳ ಮೇಲೆ ನಾವು ಈ ಹಲವಾರು ವರ್ಷಗಳಿಂದ ನೋಡಿದಾಗ ತೈಲ ಹೆಚ್ಚು ಲಭ್ಯ ಇರತಕ್ಕಂಥ ದೇಶಗಳ ಮೇಲೆ ಹಿಡಿತ ಸಾಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತವನ್ನ ಅಸ್ಥಿರಗೊಳಿಸತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮುಖಂಡರನ್ನ ಆಂತರಿಕ ದಂಗೆಯ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಈ ರೀತಿ ಪರಿಸ್ಥಿತಿ ಪ್ರಪಂಚದಲ್ಲಿ ಸೃಷ್ಟಿಯಾಗಿದೆ. ಅದರ ಪರಿಣಾಮ ಇವತ್ತು ನಾವು ಕೂಡ ಎದುರಿಸುವಂತಹ ಪರಿಸ್ಥಿತಿಯಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಏನು 56 ಇಂಚಿನ ಎದೆಗಾರಿಕೆ ಇರ್ತಕ್ಕಂಥವ್ರು ಈಗ ಏನು ಉತ್ತರ ಕೊಡ್ತಾರೆ ಈ ರಾಷ್ಟ್ರದ ಜನಕ್ಕೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕಾದು ನೋಡ್ತಾ ಇದ್ದೀವಿ. ಯಾಕಂದ್ರೆ ಸುದೀರ್ಘವಾಗಿ ಇರ್ತಕ್ಕಂಥ ನಮ್ಮ ರಾಷ್ಟ್ರದ ಜೊತೆ ಸ್ನೇಹವನ್ನ, ನಮ್ಮ ರಾಷ್ಟ್ರದ ಸಂಕಷ್ಟದಲ್ಲಿ ಜೊತೆಯಾಗಿ ನಿಂತ ರಾಷ್ಟ್ರಗಳನ್ನ ಇವತ್ತು ಏಕಾಏಕಿ ಕೈ ಬಿಡ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಯಾವುದೇ ರಾಷ್ಟ್ರದಲ್ಲಿ ಆಂತರಿಕ ಅವರದೇ ಆದಂತಹ ಆಡಳಿತ ವ್ಯವಸ್ಥೆ ಮತ್ತು ಸಮಸ್ಯೆಗಳು ಇದ್ದೇ ಇರ್ತವೆ. ಆದರೆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಸಂಬಂಧಗಳು ಬಂದಾಗ ನಮ್ಮ ನೆರೆಯ ರಾಷ್ಟ್ರಗಳ ಜೊತೆ ಒಂದು ಒಳ್ಳೆ ಉತ್ತಮವಾದಂತಹ ಬಾಂಧವ್ಯ ಇರ್ತಕ್ಕಂಥದ್ದನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಕರ್ತವ್ಯ. ಬಹುಶಃ ಇದರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಈಗ ಬೆಂಗಳೂರಲ್ಲೂ ಕೂಡ ಸಿಲಿಂಡರ್ಗಳ ಕೊರತೆ ಆಗಿದೆ. ಹೋಟೆಲ್ ಮಾಲೀಕರೆಲ್ಲ ಕೂಡ ಹೋಟೆಲ್ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದಷ್ಟು ಆತಂಕ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ. ಕಾರಣ ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಬಹಳ ಸಂತೋಷದ ವಿಚಾರ. ಯಾಕಂದ್ರೆ ಮಾನ್ಯ ಶಿವಕುಮಾರ್ ಅವರು ಸುದೀರ್ಘವಾಗಿ 6 ವರ್ಷಗಳ ಕಾಲ ಕೆಪಿಸಿಸಿಯ ಸಾರಥ್ಯವನ್ನ ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಜೊತೆಗೂಡಿ 2023ರಲ್ಲಿ ಒಂದು ದೊಡ್ಡ ಮಟ್ಟದ ಬಹುಮತ ಬರ್ತಕ್ಕಂಥದ್ದಕ್ಕೆ ಹಗಲಿರುಳು ಶ್ರಮಿಸಿರ್ತಕ್ಕಂಥವ್ರು. ಅದರಿಂದ ಈ ಒಂದು 6 ವರ್ಷ ಪೂರೈಸಿರ್ತಕ್ಕಂಥ ಕ್ಷಣ ನಮ್ಗೆಲ್ರಿಗೂ ಬಹಳ ಸಂತೋಷದ ವಿಚಾರ. ಅದರಿಂದ ನಾವು ಅವ್ರ ಬಗ್ಗೆ ಬಹಳಷ್ಟು ಅಪಾರವಾದಂತ ಗೌರವ ಮತ್ತು ಅವ್ರ ಬಗ್ಗೆ ನಾವು ಏನು ಒಳ್ಳೆಯ ಒಂದು ಸಂಘಟನಾ ಚಾತುರ್ಯ ಇರ್ತಕ್ಕಂಥವ್ರು ಅಂತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಧ್ಯಕ್ಷ ಬದಲಾವಣೆ ವಿಚಾರ ಕೂಡ ಒಂದಷ್ಟು ಚರ್ಚೆಯಲ್ಲಿದೆ. ಮತ್ತೊಂದು ಕಡೆಗೆ ಹೈಕಮಾಂಡ್ ಅವಕಾಶ ಕೊಟ್ಟರೆ ಮುಂದೆ 2 ಬಜೆಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇದು ಯಾವ ವಿಚಾರಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆಲ್ಲ ನಾವು ಬದ್ಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.